ಒಬ್ಬ ಮನುಷ್ಯ ಒಂದು ಸಲ ಮಹಾರಾಜನನ್ನ ತನ್ನ ತೋಟಕ್ಕೆ ಕರೆದ. ಮಹಾರಾಜನಿಗೆ ಬಹಳ ಸಂತೋಷ ಆಯ್ತು. ಮಹಾರಾಜ ಅಂದ, ನಿನಗೇನು ಬೇಕು ಹೇಳು ಅಂದ. ನನ್ನ ಇಚ್ಛೆ ಪೂರ್ಣ ಆಗುವಷ್ಟು ನೀವು ಭೂಮಿ ನನಗೆ ಕೊಡಬೇಕು ಅಂದ. ಮಹಾರಾಜ ಹೇಳ್ದ, ನಾಳೆ ಬೆಳಿಗ್ಗೆ ಒಂದು ಗುಡ್ಡದ ಮೇಲೆ ನಾವು ಕೂತಿರ್ತೇವೆ, ಅಲ್ಲಿಂದ ನೀನು ಹೊರಡಬೇಕು. ಸೂರ್ಯಾಸ್ತಕ್ಕೆ ಒಳಗಾಗಿಯೇ ನಾವು ಎಲ್ಲಿ ಕೂತೇವಿ ಅಲ್ಲಿ ಬಂದು ನೀನು ತಲುಪಬೇಕು. ನೀನು ಎಷ್ಟು ತಿರುಗಾಡ್ತೀಯಲ್ಲ ಅಷ್ಟೆಲ್ಲ ನಿಂದೆ ಅಂದ. ನಶಿಕಿನಲ್ಲೇ ಎದ್ದು ಬಹಳ ಹುರುಪಿನಿಂದ ಬಂದು ಓಡಾಕ್ ಶುರು ಮಾಡಿದ. ಮುಂಜಾನೆ 6ರಿಂದ 4 ತನಕ ಓಡ್ಯಾನ. ಅಷ್ಟು ದೂರ ಹೋಗಿದ್ದ. ಚಲೋ ಭೂಮಿಯೆಲ್ಲ ಗುರ್ತು ಹಾಕೋತ ಹೋಗಿದ್ದ. ನಾವೆಲ್ಲರೂ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೇವೆ ಅಂದ್ರೆ ಯಾರೇ ಮಾಡ್ತಾರಂತಲ್ಲ, ನಮ್ಮ ಮನಸ್ಸೇ ನಮ್ಮನ್ನ ಓಡಿಸ್ತಾ ಇರ್ತದೆ. ಹಾಗ ಓಡ್ತಾ ಬಂದ. ಮಧ್ಯದಲ್ಲಿ ಮನಸ್ಸು ಹೇಳ್ತಿತ್ತು, ನೋಡು ಇದು ಎಷ್ಟು ಚೆನ್ನಾಗಿದೆ ಈ ಭೂಮಿ, ಅದು ಎಷ್ಟು ಚೆನ್ನಾಗಿದೆ. ಎದಿ ಹೇಳ್ತಿತ್ತು, ಅದೇನು ಚೆನ್ನಾಗ್ಯೋ ಮೊದಲು ಮುಟ್ಟಬೇಕು ಅಂತಿತ್ತು. ಸರಳು ಓಡಿದರೂ ಸಹಿತ ಮುಟ್ಟೋದು ಕಷ್ಟ ಇತ್ತು. 2 ತಾಸಿನಾಗ ಅಷ್ಟು ದೂರ ಹೋಗಿದ್ದ. ಶರೀರದ ಮಾತು ಕೇಳಿದ್ರೆ ಯಾವನೂ ಕುಡಿತಿದ್ದಿಲ್ಲ, ತಿಂತಿದ್ದಿಲ್ಲ, ಮಜಾ ಮಾಡ್ತಿರ್ಲಿಲ್ಲ, ಆರಾಮ್ ಇರ್ತಿದ್ದ. ಆದ್ರೆ ನಾವು ಕೇಳೋದಿಲ್ಲ. ಕಣ್ಣಿನ ಮಾತು ಕೇಳ್ತೇವೆ, ಮನಸ್ಸಿನ ಮಾತು ಕೇಳ್ತೇವೆ, ಕಷ್ಟಕ್ಕೆ ಒಳಗಾಗ್ತೇವೆ.